ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಯರು, ಇವತ್ತು ನಾವು 8ನೇ ತರಗತಿಯಲ್ಲಿ ಈ ಭೂಗೋಳಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಹೆಸರು ಹೇಳ್ತಾ ಹೋಗುತ್ತೆ. ಭೂ ಅಂದ್ರೆ ಭೂಮಿ ಅಂತ, ಗೋಳ ಅಂತ ಯಾಕೆ ಕರಿತಿದ್ರೆ ಭೂಮಿಯ ಆಕಾರ. ಭೂಮಿ ಯಾವ ಆಕಾರವಾಗಿದೆ? ಗೋಳಾಕಾರವಾಗಿದೆ ಅಂತ ಹೇಳ್ತೀವಿ. ಆದ್ರೆ ಈಗ ಆ ಗೋಳಾಕಾರಕ್ಕೆ ಬದಲಾಗಿ ಯಾವ ಆಕಾರ ನೋಡ್ರಿ, ಗೋಳುಕುವ ಜಿಯಾಡುವ ಏ ವ್ಯತ್ಯಾಸ ಆದರೆ ನೋಡ್ರಿ, ಇಲ್ಲಿ ಭೂಮಿ ಅಂತ ಈ ಪ್ರತಿರೂಪದಲ್ಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಈ ಭಾಗ ಏನಾಗಿರುತ್ತೆ? ಚಪ್ಪಟ್ಟೆ ಆಗಿರುತ್ತೆ. ಏನಾಗಿರುತ್ತೆ? ಚಪ್ಪಟ್ಟೆ. ಆದ್ರೆ ಗೋಳ ಅಂತಂದ್ರೆ ಚಪ್ಪಟ್ಟೆ ಆಗಿರಲ್ಲ. ಆದ್ರೆ ನಿಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಭೂಮಿ ಆಕಾರ ಅಂತ ಹೇಳ್ತಾರೆ, ಗೋಳ ಅಂತ ಹೇಳಿ. ಆದ್ರೆ ಅವರು ಮನೆಯಲ್ಲಿ ನಿಮ್ಮ ಮಾತು ಹೇಳಿದ್ರು. ಯಾವುದು ಹೋಲಿಸಿದರೆ ಆಕಾರವನ್ನ? ಕಿತ್ತಳೆ ಹಣ್ಣಿನ ಆಕಾರಕ್ಕೆ ಹೋಲಿಸಿದ್ದಾರೆ. ಕಿತ್ತಳೆ ದುಡ್ಡು ಇರುತ್ತೋ ಮೇಲೆ ಕೆಳಗೆ ಸಮತಟ್ಟಾಗಿರುತ್ತೆ. ಈ ತರ ಇರುತ್ತಾ? ಈ ರೀತಿ ಆಗಿರುತ್ತೆ. ಮೊಸರು ಮೇಲಿರುತ್ತೆ, ಭಾಗದಲ್ಲಿ. ಅದಕ್ಕೆ ನಾವು ಯಾವ ಆಕಾರ ಅಂತ ಹೇಳ್ತೀವಿ? ಆಕಾರ. ಇಲ್ಲಿ ಹಾಗಾಗಿ ಈ ಜಿಯಾಡ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಸಮತಟ್ಟಾಗಿದ್ದು ಮಧ್ಯಭಾಗದಲ್ಲಿ ಉಬ್ಬಿರ್ತಕ್ಕಂಥ ಒಂದು ಆಕಾರವನ್ನೇ ನಾವೇನಂತ ಹೇಳ್ತೀವಿ? ಜಿಯಾಡ್ ಆಕಾರ ಅಂತ ಹೇಳ್ತೀವಿ. ಜಿಯಾಡ್ ಆಕಾರ. ಇಲ್ಲಿ ನಾವು ಭೂಮಿ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಭೂಗೋಳಶಾಸ್ತ್ರದ ಕೆಲವು ವಿಶಿಷ್ಟ ಪದಗಳು ಅಂದರೆ ಬೇಕಾಗುತ್ತವೆ. ಇವು ಭೂಗೋಳಶಾಸ್ತ್ರದಲ್ಲಿ ಮಾತ್ರ ಕಂಡುಬರ್ತಾ ಹೋಗ್ತವೆ, ಬೇರೆ ಶಾಸ್ತ್ರದಲ್ಲಿ ಇವು ಕಂಡುಬರಲ್ಲ. ಹಾಗಾಗಿ ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನೀವು ಭೂಮಿ ಮೇಲೆ ಕಂಡು ಬರ್ತಕ್ಕಂಥ ಕೆಲವು ಭೂ ಸ್ವರೂಪಗಳು ಅಂತ ಕರೀತಾರೆ. ಭೂ ಸ್ವರೂಪಗಳು. ಆ ಸ್ವರೂಪಗಳ ಬಗ್ಗೆ ನಾವು ಮೊದಲು ನೋಡಬೇಕಾಗಿದೆ. ಆಮೇಲೆ ನಾವು ಭೂಮಿ, ಗ್ರಹ, ಜೀವಂತ ಗ್ರಹ ಅನ್ನೋದು ಆಮೇಲೆ ನೋಡೋಣ. ಅದರ ಪೂರ್ವ ಪರಿಕಲ್ಪನೆ ನಮಗೆ ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಭೂಮಿಯನ್ನ ಇನ್ನೊಂದು ಅರ್ಥದಲ್ಲಿ ಏನಂತ? ವಿಶ್ವ, ಜಗತ್ತು, ಪ್ರಪಂಚ ಅಂತ. ಇಲ್ಲಿ ಈ ವಿಶ್ವದಲ್ಲಿ ಏನ್ ಕಂಡು ಬರುತ್ತವೆ? ಖಂಡಗಳು ಕಂಡು. ಖಂಡ ಅಂದ್ರೇನು? ಭೂಭಾಗದಿಂದ ಆವರಿಸಲ್ಪಟ್ಟಿರುವ ವಿಶಾಲವಾದ ಪ್ರದೇಶವನ್ನ ಖಂಡ. ಇದು ಜಲಭಾಗದಿಂದ ಪ್ರತ್ಯೇಕ ಆಗಿದೆ. ಜಲಭಾಗದಿಂದ ಪ್ರತ್ಯೇಕ ಆಗಿದೆ. ಇದನ್ನು ನೀವು ಗಮನಿಸ್ತಾ ಹೋಗ್ರಿ. ಭೂಮಿಯ ಆಕಾರವನ್ನ ಇಲ್ಲಿ ಕಂದು ಬಣ್ಣದಲ್ಲಿ ಕೊಡ್ತಾ ಹೋಗಿದ್ದಾನೆ, ಜಲಭಾಗವನ್ನ ನೀಲಿ ಬಣ್ಣದಲ್ಲಿ ಕೊಡ್ತಾ ಹೋಗಿದ್ದಾನೆ. ಸುಲಭವಾಗಿ ಗುರುತಿಸ್ತೀವಿ ನಾವು ಉದ್ದೇಶಿಸಿ. ಇಲ್ಲೇನು ಭೂಮಿ ಕಂಡು ಬರ್ತಾ ಹೋಗುತ್ತೋ ಅದು ಜಲಭಾಗದಿಂದ ಏನಾಗಿರುತ್ತೆ? ಪ್ರತ್ಯೇಕ ಆಗಿದೆ. ಈಗ ಜಲಭಾಗದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಭೂಮಿಯ ಮೇಲಿರ್ತಕ್ಕಂಥ ವಿಶಾಲವಾದ ಭೂಭಾಗವನ್ನ ನಾವೇನ ಕರಿತೀವಿ? ಖಂಡ. ಅಪ್ಪ ನನಗೆ ಮುಂದೆ ಬರ್ತಾ ಹೋಗೋದು ಭೂಮಿ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ. ನಂತರ ಭೂಮಿ ಮೇಲೆ ಹಲವಾರು ಸ್ವರೂಪಗಳು ಕಂಡು ಯಾವ್ಯಾವು? ಒಂದು ಬೆಟ್ಟ. ನೀವು ಕೇಳಿದ್ರಿ
ಉದಾಹರಣೆಗೆ ಬೆಟ್ಟದ ಪುರದಾಗೆ ಕೊಳ್ಳಿ ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಹೋಗೋದು ನಡಿ. ಬೆಟ್ಟ ನೋಡಿದ್ದೀರಾ? ಹತ್ತಿದ್ದೀರಾ? ಅದು ಸಣ್ಣ ದೊಡ್ಡದು, ಬಹಳ ದೊಡ್ಡ. ಹಿಮಾಲಯ ಹೋಲಿಸ್ಕೊಂಡ್ರೆ ಅದಕ್ಕೆ ಹಿಮಾಲಯವನ್ನು ಏನಂತ ಕರಿತೀವಿ? ಹಿಮಾಲಯವನ್ನು ಏನಂತ ಕರಿತೀವಿ? ಪರ್ವತ ಅಂತ ಕರಿತೀವಿ. ಹೌದಲ್ರಿ? ಸಣ್ಣ ಶಿಲಾಗೋಳದ ಆಕಾರವನ್ನ ನೋಡ್ರಿ. ಬೆಟ್ಟ ಅಂದ್ರೆ ಬರೀ ಶಿಲೆ ಇರುತ್ತೆ, ಬಂಡೆ ಇರುತ್ತೆ. ಹೌದಲ್ರಿ? ಎತ್ತರ ಅಷ್ಟೊಂದು ಎತ್ತರವಾಗಿ ಅಲ್ಲ, ಕಡಿಮೆ ಎತ್ತರ ಇರತಕ್ಕಂಥ ಶಿಲಾಗೋಳದಿಂದ ಆವೃತವಾಗಿರ್ತಕ್ಕಂಥ ಒಂದು ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ? ಬೆಟ್ಟ ಅಂತ. ಅದೇ ರೀತಿ ಅದಕ್ಕಿಂತ ಎತ್ತರವಾದ, ಅತ್ಯಂತ ಎತ್ತರವಾದ ಏನಂತ ಕರಿತೀವಿ? ಪರ್ವತ. ಅದೇ ಪರ್ವತ ಅಂದ್ರೆ ಏನು? ಡೆಫಿನೇಷನ್: ಅತ್ಯಂತ ಎತ್ತರವಾದ, ಅತ್ಯಂತ ಎತ್ತರವಾದ ಶಿಲಾಗೋಳದ ರಚನೆಯನ್ನ ಪರ್ವತ. ಇದಕ್ಕೆ ಎತ್ತರಕ್ಕೆ ಲಿಮಿಟ್ ಇಲ್ಲ. ಉದಾಹರಣೆ ನಮ್ಮ ಹಿಮಾಲಯ ಪರ್ವತ, ಭಾರತ ಕಂಡು ಬರ್ತಕ್ಕಂಥ ಹಿಮಾಲಯ ಪರ್ವತ. ಪರ್ವತ ಈ ರೀತಿ ಹಬ್ಬಿರುತ್ತೆ, ಹಿಂಗಬ್ಬಿರುತ್ತೆ. ಹೌದಲ್ವೇ? ಬೆಟ್ಟಗಳ ಸಾಲು ಅಂತ ಕರಿತೀವಿ. ನೀವು ಮಳೆಗಾಲ ನೋಡಿ ನೀಲಿ ಬಳಿಕ ಉದ್ದು ಹೋಗಿರೋದು ಕಾಣಿಸುತ್ತೆ. ಹೌದಲ್ವೇ? ನಿಮ್ಮ ಬೆಟ್ಟ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅನ್ನೋದು ಇದರ ಸ್ವರೂಪ ಆಗಿದೆ. ಇವುಗಳ ಸ್ವರೂಪಗಳನ್ನ ನಾವು ಹಲವಾರು ಹೆಸರುಗಳಲ್ಲಿ ಕರೀತೀವಿ. ಅದರಲ್ಲಿ ಯಾವ್ಯಾವ ಅಂದ್ರೆ ಕಣಿವೆ ಅಂತ. ಏನು? ಕಣಿವೆ. ಕಣಿವೆ ಅಂದ್ರೆ ಏನು? ಎರಡು ಬೆಟ್ಟಗಳ ನಡುವಿನ ಕಿರಿದಾದ ಭಾಗ ಇದ್ದಲ್ಲ, ವಿ ಆಕಾರವಾಗಿದ್ದಲ್ಲ, ಈ ಭಾಗವನ್ನ ನಾವೇನಂತ ಕರಿತೀವಿ? ಕರ್ನಾಟಕದಲ್ಲಿ ಯಾವ ರೀತಿ ಕಣಿವೆ ಹೆಸರು ಕೇಳಿದಿರಾ? ಮಾರಿ ಕಣಿವೆ ಹೆಸರು ಕೇಳಿದಿರಾ? ವಾಣಿ ವಿಲಾಸ ಸಾಗರವನ್ನ ಹಿಂದಿಕ್ಕಿನಲ್ಲಿ ಏನಂತ ಕರೀತಾರೆ ಅಂದ್ರೆ ಮಾರಿ ಕಣಿವೆ ಜಲಾಶಯ ಅಂತ ಕರೆಯುತ್ತಾರೆ. ಆರು ಕಣಿವೆ ಅಂತ ಕರೀತಾರೆ, ಮಾರಿ ಕಣಿವೆ ಜಲಾಶಯ ಅಂತ ಕರೀತಾ ಹೋಗ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಎರಡು ಬೆಟ್ಟಗಳಿದಾವೆ. ಆ ಎರಡು ಬೆಟ್ಟಗಳ ಮಧ್ಯದಲ್ಲಿ ನೀರಿದೆ. ಹಂಗಾಗಿ ಅದನ್ನ ಏನಂತ ಕರಿತೀವಿ? ಕಣಿವೆ ಅಂತ. ಏನಂತ ಕಣಿವೆ ಅಂದ್ರೆ ಏನು? ಬೆಟ್ಟಗಳ ನಡುವಿನ ಕಿರಿದಾದ ಭಾಗ, ವಿಶಾಲ ಅಲ್ಲ. ಭಾಗ ಕಿರಿದಾದ ಭಾಗವನ್ನ ನಾವೇನಂತ ಕರಿತೀವಿ? ಕಣಿವೆ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಎಲ್ಲ ಒಂದೇ ತರ ಎಲ್ಲ ಬೆಟ್ಟಗೆ ಕಂಡು ಬರ್ತವೆ, ಆದ್ರೆ ಹೆಸರುಗಳು ಮಾತ್ರ ಬೇರೆ ಬೇರೆ. ಅದಕ್ಕೆ ಅರ್ಥನೂ ಇರುತ್ತೆ, ಅರ್ಥ ಇಲ್ಲದೆ ಮಾಡಿಲ್ಲ. ಆಮೇಲೆ ಮತ್ತೊಂದು ಭೂ ಸ್ವರೂಪ ಶಿಖರ. ಏನು ಶಿಖರ ಅಂದ್ರೆ? ಪರ್ವತ ಶ್ರೇಣಿಯಲ್ಲಿ ಎತ್ತರವಾದ ಭಾಗ. ಹೌದಲ್ರಿ? ಈಗ ಪರ್ವತ ಒಬ್ಬಿರ್ತಕ್ಕಂಥ ಪರ್ವತದಲ್ಲಿ ಇವೆಲ್ಲವೂ ಈ ಭಾಗ ಏನಾಯ್ತು ಹೇಳಿ? ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ? ದೇವಸ್ಥಾನದಲ್ಲಿ ಶಿಖರಕ್ಕೆ ಕಳಸ ಹಾಕ್ತೀವಿ ಅಂತೀರಿ, ಶಿಖರನ ಪದ ಬರುತ್ತೆ. ರಥದಾಗೆ ಶಿಖರಕ್ಕೆ ಬಾಳೆ ಹೊಡಿಬೇಕು ಕೂತಿದೆ, ಬಳಿ ತೇರ್ ಎಳಿಬೇಕಾದ್ರೆ ಅದು ಇಡೀ ತೇರಿಗಿಂತ ಏನಾಗಿರುತ್ತೆ ಹೇಳ್ರಿ? ಎತ್ತರವಾಗಿರುತ್ತೆ. ದೇವಸ್ಥಾನದಾಗೂ ಅಷ್ಟೇ, ಇಡೀ ದೇವಸ್ಥಾನಕ್ಕಿಂತ ಎತ್ತರವಾದ ಭಾಗ ಯಾವ್ದಾಗಿರುತ್ತೆ? ಶಿಖರ ಆಗಿರುತ್ತೆ. ಅಲ್ಲಿ ತರ ಕಳಸ ಹಾಕೋದು. ಹಂಗಾಗಿ ಇಲ್ಲಿ ಒಂದು ಪರ್ವತ ಹಬ್ಬಿದೆ ಅಂತಂದ್ರೆ, ಪರ್ವತ ಹಬ್ಬಿಡೋದ್ರಲ್ಲಿ ಯಾವ ಭಾಗ ಎಲ್ಲಾ ಭಾಗಗಳಿಗಿಂತ, ಸರಾಸರಿ ಭಾಗಗಳಿಗಿಂತ ಅತ್ಯಂತ ಹೆಚ್ಚು ಎತ್ತರವಾಗಿರುತ್ತೋ ಆ ಭಾಗವನ್ನ ನಾವೇನಂತ ಕರಿತೀವಿ? ಶಿಖರ.
ಶಿಖರ, ಗೌರಿಶಂಕರ ಶಿಖರ, ಕಾಂಚನಗಂಗಾ ಭಾರತದಲ್ಲಿ ಬರ್ತವೆ. ಆ ಪರ್ವತ ಗ್ರಂಥಿ. ಪರ್ವತ ಗ್ರಂಥಿ. ಏನು ಪರ್ವತ ಗ್ರಂಥಿ? ಪ್ರಾರಂಭ ಮತ್ತು ಅಂತ್ಯದ ಬಿಂದು. ನೋಡಿ, ಇದು ಪ್ರಾರಂಭದ ಬಿಂದು, ಇದು ಪರ್ವತದ ಪ್ರಾರಂಭದ ಬಿಂದು, ಇದು ಪರ್ವತದ ಅಂತಿಮ ಬಿಂದು. ಹೌದಲ್ವೇ? ಈ ಎರಡು ಬಿಂದುಗಳನ್ನ ನಾವೇನಂತ ಕರಿತೀವಿ? ಗ್ರಂಥಿ ಅಂತ ಕರಿತೀವಿ. ಪಾಮೀರ್ ಪರ್ವತ ಗ್ರಂಥಿಯಿಂದ ನಾಗಾಲ್ಯಾಂಡ್ ವರೆಗೆ ಹಬ್ಬಿದೆ ಅಂತ ಬರುತ್ತೆ ಭಾರತೀಯ ಹಿಮಾಲಯ ಪರ್ವತ. ಪ್ರಸ್ಥಭೂಮಿ. ಇನ್ನು ನಮ್ಮ ಭಾರತದ ನಕಾಶೆಯನ್ನು ನಾವು ನೋಡೋಣ. ಭಾರತದ ನಕಾಶೆಯನ್ನು ನಾವು ನೋಡೋದಾದ್ರೆ ಇದನ್ನು ನಾವು ಪ್ರಸ್ಥಭೂಮಿ ಅಂತಾರೆ. ಈ ಭಾಗ ಇದು ಪರ್ಯಾಯ ಪ್ರಸ್ಥಭೂಮಿ. ಏನು ಪ್ರಸ್ಥಭೂಮಿ ಅಂದ್ರೆ ಕೆಳಗೆ ಏನೈತಿ? ಸಾಗರ ಐತಿ, ಕೊಲ್ಲಿ ಐತಿ. ಆಮೇಲೆ ಮಾಡ್ತಾ ಹೋಗೋಣ. ಈ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರ್ತಕ್ಕಂಥ ಭೂಭಾಗವನ್ನ, ಮೇಲಕ್ಕೆತ್ತಲ್ಪಟ್ಟಿರುವ ಭೂಭಾಗವನ್ನ ಪ್ರಸ್ಥಭೂಮಿ ಅಂತ ಕರೀತೀವಿ. ಅದಕ್ಕೆ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ನೋಡಿ, ಭಾರತ ಏನು ದಕ್ಕನ್ ಅಂದ್ರೆ ದಕ್ಷಿಣ ಅಂತ ಅರ್ಥ. ದಕ್ಕನ್ ಅಂದ್ರೆ ದಕ್ಷಿಣ. ಇದು ಭಾರತದ ದಕ್ಷಿಣ ಭಾಗದಲ್ಲಿ ಪ್ರಸ್ಥಭೂಮಿ ಕಂಡು ಬರೋದ್ರಿಂದ ಇದನ್ನ ನಾವೆಂತ ಪ್ರಸ್ಥಭೂಮಿ ಅಂತ ಕರಿತೀವಿ? ಪ್ರಸ್ಥಭೂಮಿ ಅಂತ ಕರಿತೀವಿ. ಆಮೇಲೆ ಮರುಭೂಮಿ. ನೋಡಿ, ಅದು ನಮ್ಮ ಭಾರತದಲ್ಲಿ. ಆಫ್ರಿಕಾದಲ್ಲಿ ಸಹಾರಾ ಮರುಭೂಮಿ ಇದೆ. ಭಾರತದಲ್ಲಿ ನಮ್ಮ ರಾಜ್ಯ ಯಾವ ರಾಜ್ಯದಲ್ಲಿ ಮರುಭೂಮಿ ಕಂಡು ಬರೋದು? ರಾಜಸ್ಥಾನದಲ್ಲಿ ಕಂಡು. ಅದಕ್ಕೆ ಯಾವ ಮರುಭೂಮಿ ಹೆಸರೇನು? ಥಾರ್ ಮರುಭೂಮಿ. ಅಂತ ಮರುಭೂಮಿ ಥಾರ್ ಮರುಭೂಮಿ. ಮರುಭೂಮಿ ಅಂದ್ರೆ ಏನು? ಉಷ್ಣಾಂಶ ಏನಾಗಿರುತ್ತೆ? ಹೆಚ್ಚಾಗಿ. ಮಳೆ ಕಡಿಮೆ. ಮರಳಿನಿಂದ ಆವೃತ. ಸರಿ ತಾನೆ? ಉಷ್ಣಾಂಶ ಜಾಸ್ತಿ ಇರುತ್ತೆ, ಮಳೆ ಕಡಿಮೆ ಇರುತ್ತೆ. ಮರಳಿನಿಂದ ಆವೃತವಾಗಿರತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿತೀವಿ? ಮರುಭೂಮಿ ಅಂತಾರೆ. ನೋಡಿದ್ದೀರಾ ಮರುಭೂಮಿನ? ಇಲ್ಲ. ಮರಳು ನೋಡಿದ್ದೀರಾ? ಎಲ್ಲಿ? ಅಲ್ಲ, ತಲಕಾಡಿಗೆ ಹೋಗ್ರಿ. ತಲಕಾಡಿಗೆ ಟೂರ್ ಹೋಗಿದ್ದೀರಾ? ತಲಕಾಡು ಬರೀ ಮರಳು ರಾಶಿ ನೋಡ್ರಲ್ಲಿ. ತಲಕಾಡು ಬಡಲಾಗಿ, ಮಾನಂಗಿ ಬಡವಾಗಿ, ಮೈಸೂರು ಒಡೆಯರಿಗೆ ಮಕ್ಕಳಿಲ್ಲದಂತಾಗಲಿ ಅಂತ ಶಾಪ ಆಗ್ತಾಳೆ ಬನ್ನಿ. ಅಲ್ವೇನ? ಅಲ್ಲಿ ಬರೀ ಮಣ್ಣಿನ ರಾಶಿನೇ ನೋಡಿ, ಮರಳು ರಾಶಿ ಇದೆ. ಹಂಗೆ ಥಾರ್ ಮರುಭೂಮಿ. ಈಗ ಆ ಮರುಭೂಮಿಯಲ್ಲಿ ಕಂಡು ಬರತಕ್ಕಂಥ ಏಕೈಕ ಪ್ರಾಣಿ ಯಾವಪ್ಪ ಅಂತಂದ್ರೆ ಒಂಟೆನ ಏನಂತ ಕರಿತೀವಿ? ಶಿಪ್ ಆಫ್ ದಿ ಡೆಸರ್ಟ್ ಅಂತ ಕರಿತೀವಿ. ಯಾಕಂದ್ರೆ ಅದು ಮಾತ್ರ ಕಂಡು ಬರುತ್ತೆ ಮರುಭೂಮಿಯಲ್ಲಿ ಮಾತ್ರ. ಒಂಟೆ ಮಾತ್ರ ಯಾಕೆ? ಬೇರೆ ಪ್ರಾಣಿಗಳು ಯಾಕೆ ಕಂಡು ಬರಲ್ಲ? ಮರದಾಗಿರುತ್ತೆ ನಿಜ, ಬೇರೆ ಪ್ರಾಣಿಗಳು ಯಾಕೆ ಇರಲ್ಲ? ಒಂದು ಗುಣ ಏನಪ್ಪಾ ಅಂದ್ರೆ ಅದಕ್ಕೆ ಎರಡು ಡುಬ್ಬುಗಳು ಬೆನ್ನಿ ಡುಬ್ಬ ಅಲ್ವೇ? ಆ
ಅದು ಒಂದ್ಸಲ ಇಲ್ಲ ನೀರು ಸಿಕ್ತು ಅಂದ್ಬಿಟ್ರೆ ಆ ನೀರು ಅಷ್ಟು ಎಳ್ಕೊಂಡ್ಬಿಡುದು. ನಾವು ನೀರು ಬಿಟ್ಟಾಗ ಈಗ ಮನೆಗೆ ಪಾತ್ರೆಗೆಲ್ಲ ಇಟ್ಕೊಂಡು ತುಂಬಿಸ್ಕೊಂತೀವೋ ಹಂಗೆ ಅದು ನೀರು ಎಲ್ಲಾರ ಕಂಡು ಬಿಟ್ರೆ ಅಷ್ಟು ನೀರನ್ನ ಎಳ್ಕೊಂಡು ಎಲ್ಲಿ ತುಂಬಿರುತ್ತೆ, ತನ್ನ ಡುಬ್ಬಗಳಲ್ಲಿ ತುಂಬಿರುತ್ತೆ. ಯಾವಾಗ ಬಾಯಾರಿಕೆ ಆಗುತ್ತೋ ಆವಾಗ ಅದು ಬಳಸ್ತಾರೆ. ಆ ಗುಣ ಇರ್ತಕ್ಕಂಥ ಏಕೈಕ ಪ್ರಾಣಿ ಯಾವುದು? ಹಂಗಾಗಿ ಆ ಒಂಟೆಯನ್ನು ನಾವೇನಂತ ಕರಿತೀವಿ? ಅಡಗು ಅಂತಾರೆ. ಈ ವಯಾಸಿಸ್ ಎಲ್ಲಿ ಕಂಡು ಬರುತ್ತೆ? ವಯಾಸಿಸ್ಸು ಮರುಭೂಮಿಯಲ್ಲೇ ಕಂಡು ಬರುತ್ತೆ. ವಯಾಸಿಸ್ ಅಂದ್ರೆ ಏನು? ಮರುಭೂಮಿಯಲ್ಲಿ ಕಂಡುಬರುವ ನೀರಿನ ಮೂಲಗಳನ್ನ ಜರಿಯಾಗಿರ್ಬೋದು, ಸಣ್ಣ ಸಣ್ಣ ನೀರಿನ ಕೆರೆ ಕಟ್ಟಿಗಳಾಗಿರ್ಬೋದು, ಅಥವಾ ಮರುಭೂಮಿಯಲ್ಲಿ ಮಾತ್ರ ಕಂಡುಬರುತ್ತೆ. ಮರುಭೂಮಿಯಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ನೀರಿನ ಮೂಲಗಳನ್ನ ನಾವೇನಂತ ಕರಿತೀವಿ? ವಯಾಸಿಸ್ ಅಂತ. ಇಲ್ಲಿ ನದಿ ಮುಖಜ ಭೂಮಿ ಅಂತ ಬರುತ್ತೆ. ನದಿ ಮುಖಜ ಭೂಮಿ ನೋಡಿ, ನದಿ ಎಲ್ಲಿ ಹುಟ್ಟುತ್ತೆ? ಬೆಟ್ಟಗಳ ಮೇಲೆ ಹುಟ್ಟುತ್ತೆ. ಹೌದಲ್ಲ? ನಮ್ಮ ಕಾವೇರಿ ಎಲ್ಲಿ ಹುಟ್ಟದು? ಯಾವ ಬೆಟ್ಟ? ತಲಕಾವೇರಿ. ಕೊಡಗು ಅಲ್ವೇನಾ? ಭಾಗಮಂಡ, ತಲಕಾವೇರಿ. ಆ ತಲಕಾವೇರಿ ದುಳು 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 ಅಂತ ಹರಿತಾಳೆ. ಹೊರತು ಇಲ್ಲಿ ವಿಶಾಲವಾದ ಭಾಗಕ್ಕೆ ಸೇರ್ತಾಳೆ. ಇದು ಆ ಪ್ರದೇಶ ಯಾವುದು? ಭಾಗಮಂಡ. ಭಾಗಮಂಡ ಅಗಂಡೇಶ್ವರ ದೇವಸ್ಥಾನ ಇದೆ ಅಷ್ಟೇ. ಇಲ್ಲಿ ಗರು ಹೋಗ್ಬೇಕಾದ್ರೆ ನದಿ ಹರಿತಾ ಹೋಗುತ್ತೆ, ಮುಖ ಮಾಡ್ಕೊಂಡು ಹರಿತಾ ಹೋಗುತ್ತೆ. ಹರಿತಾ ಹೋಗ್ಬೇಕಾದ್ರೆ ತನ್ನ ಜೊತೆ ಏನು ಸಾಗಿಸುತ್ತೆ? ನೀರಿನ ಜೊತೆ ನೀರು, ಮಣ್ಣು ಸಾಗಿಸುತ್ತೆ. ಮರಳು ಅಂತೀರಿ, ಮರಳು. ಆ ಮರಳು ಏನ್ ಮಾಡ್ತಾ ಹೋಗುತ್ತೆ? ಸಾಗಿಸ್ಕೊಂಡು ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ? ಎಲ್ಲಿ ಸಮುದ್ರ ಇರುತ್ತೋ ಆ ಸಮುದ್ರ ತನಕ ಹೊರಕೊಂಡು ಹೋಗುತ್ತೆ. ಹೊರಕೊಂಡು ಕೊನೆಗೆ ಎಲ್ಲಿ ಸೇರುತ್ತದೋ? ನೋಡಿ, ಈ ಸಮುದ್ರದ ಇಲ್ಲಿ ಬಯಲು ಪ್ರದೇಶದಲ್ಲಿ ಇದೆಯಲ್ಲ, ಈ ಬಯಲು ಪ್ರದೇಶವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮುಖಜ ಭೂಮಿ. ನೋಡಿ, ನದಿ ಪ್ರಮುಖ ಮಾಡ್ಕೊಂಡು ಹೋಗ್ತಿದ್ದ ಭೂಮಿ ಮೇಲೆ ಅಂತ ಅರ್ಥ ಅಲ್ವೇಂದ್ರ? ನದಿ ಹರಿತಕ್ಕಂಥ ಪಾಠ. ಆಮೇಲೆ ಸಂಗಮ, ಕೂಡಲ ಸಂಗಮ. ಹೆಸರು ಕೇಳಿದ್ದೀರಾ? ಯಾಕೆ ಸಂಗಮ ಅಂತ ಕರಿತೀವಿ? ಕೂಡಲ ಸಂಗಮ ಅಂತ ಯಾಕೆ ಕರಿತೀವಿ? ಸಂಗಮ ಅಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನದಿಗಳು ಸೇರ್ತಕ್ಕಂಥ ಜಾಗ ಇದೆಯಲ್ಲ, ಆ ಜಾಗವನ್ನ ನಾವೇಂತ ಕರಿತೀವಿ? ಸಂಗಮ ಅಂತ ಕರಿತೀವಿ. ಗಂಗಾ ಯಮುನಾ ಸಂಗಮ ಅಂತ ರಾಷ್ಟ್ರ ಅನುರಾಗ. ಗಂಗಾ ನದಿ ಮತ್ತು ಯಮುನಾ ನದಿ ಎಲ್ಲಿ ಸೇರ್ತವೆ? ಸಂಗಮದಲ್ಲಿ ಸೇರ್ತವೆ. ಅಲ್ಲಿ ಬೇಕಾದ್ರೆ ಕೃಷ್ಣಾ ನದಿ ಅವೆಲ್ಲ ಸೇರ್ತವೆ. ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ರೈತ ಸ್ಥಳ ಕೂಡಲ ಸಂಗಮ. ಅಲ್ಲಿ 2-3 ನದಿಗಳಲ್ಲಿ ಸೇರೋದ್ರಿಂದ ಆ ಸ್ಥಳವನ್ನು ಇವತ್ತು ನಾವೇನಂತ ಕರಿತೀವಿ? ಕೂಡಲ ಸಂಗಮ ಅಂತ ಕರೀತೀವಿ. ಸಂಗಮ ಅಲ್ಲಿ ಬೆಳಕೋದ್ರೆ ಎಲ್ಲ ಬೆಳಕು 2 ನದಿ ಹರ್ಕೊಂಡ್ಬಂದ್ರೆ ಕಾಣಿಸುತ್ತೆ. ನೋಡಿದ್ರೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಸುತ್ತಲೂ ನೋಡಿ ಬರೀ ನೀರು ಹರ್ಕೊಂಡ್ಬರ್ತಾರೆ ಕಾಣಿಸುತ್ತೆ, ನದಿ ಹರ್ಕೊಂಡ್ಬರ್ತಾರೆ ಅಂತ ಕಾಣಿಸುತ್ತೆ. ಅದು ಸಂಗಮ. ಇಲ್ಲಿನ ಸೂಕ್ಷ್ಮ ಕಾರಿ ಕೊಲ್ಲಿ. ಕಾರಿ ಅಂದ್ರೆ ಕೊಲ್ಲಿ ಅಂದ್ರೆ ಇನ್ನೊಂದ್ಸಲ ಮುಂದುವರಿಯಬೇಕು.
ಈ ಭಾಗದ ಕಡೆಗೆ ನೀರು ಹೋಗಿರುತ್ತೆ. ಭೂಮಿ ಒಳಗೆ ನೀರು ಹೋಗಿದೆ. ಭೂಮಿ ಒಳಗೆ ನೀರು ಹೆಂಗೆ ಅನುಭವ ಹೋಗಿದ್ದಾರೋ ಕಿರಿದಾಗಿ ನೋಡಿ ಜಾಗ ನೋಡಿ ಕಿರಿದಾಗಿ ಅಂದ್ರೆ ಕಾರ್ಯೇನು ಜಲಭಾಗ ಭೂಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಆ ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ ಕಾರಿ ಅಂತ ಕರಿತೀವಿ. ಹಂಗಾಗಿ ಇಲ್ಲಿರೋದು ಯಾವ ಕಾರಿ ಕಚ್ಚಿಕಾರಿ ಅಂತ ಈಗ ಮಾಡ್ತಾರೆ. ಯಾವುದು ಕಚ್ಚಿಕಾರಿ ಅಂತ ಇದೆ. ಅದು ವಿರುದ್ಧವಾದ ಭೂ ಸ್ವರೂಪ ಯಾವುದು ಕೊಲ್ಲಿ ಅಂತ ನೋಡಿ ಈ ಭಾಗ ಇದು ವಿರುದ್ಧವಾದ ನೋಡಿ. ಇಲ್ಲಿ ನೀರು ಭೂಮಿ ಒಳಗೆ ಹೋಯ್ತೆ, ನೀರೇ ಭೂಮಿ ಒಳಗೆ ಸಣ್ಣ ಹೋಯ್ತು. ಅದಿಲ್ಲಿ ಭೂಮಿ ಕಿರಿದಾಗಿ ಜಲಭಾಗದ ಕಡೆ ಚಾಚಿಕೊಂಡಿದೆ. ಬಿಟ್ಟ ಅಲ್ಲೇನ್ರ ನೋಡಿದ್ರಿ, ಭೂಭಾಗ ಕಿರಿದಾಗಿ ಜಲಭಾಗದ ಕಡೆಗೆ ಚಾಚಿಕೊಂಡಿದ್ದರೆ ಅದನ್ನು ನಾವೇನಂತ ಕರಿತೀವಿ ಇದು ಎಲ್ಲಿ ಯಾವ ರಾಜ್ಯದಲ್ಲಿರೋದು ಬಂಗಾಳ ರಾಜ್ಯದಲ್ಲಿರೋದ್ರಿಂದ ಇವತ್ತು ನಾವು ಇಲ್ಲಿರ್ತಕ್ಕಂಥ ಒಂದು ಸಾಗರವನ್ನ ಕೊಲ್ಲಿ ಅಂತ ಬಂಗಾಳ ಕಲಿತ ಯಾಕೆ ಹೆಸರು ಗೊತ್ತಾದ ಈಗ ಅದು ಬಂಗಾಳ. ಆಮೇಲೆ ಸಮುದ್ರ. ಸಮುದ್ರ ಅಂದ್ರೆ ಏನು? ಹಲವಾರು ನದಿಗಳು ಸೇರುವ ಯಾವ ಸಮುದ್ರ ನೋಡಿದ್ದೀರಿ ನೀವು? ಟೂರ್ ಹೋದಾಗ ಯಾವ ಸಮುದ್ರ ನೋಡಿದ್ದೀರಿ? ಸಮುದ್ರ ಅಂದ್ರೆ ಅದು ಬೀಚ್ ಕಣಮ್ಮ, ಕಡಲ ತೀರ ಅದು ಬೀಚ್. ಅದು ಅರಬ್ಬಿ ಸಮುದ್ರ ನೋಡಿ. ನಾವೆಲ್ಲ ಈ ಕಡೆ ಇರೋದು ಕರ್ನಾಟಕ ಅಲ್ಲೇ ಅಂತ ನಾವು ಈ ಕಡೆ ಇರೋದ್ರಿಂದ ನಾವು ಹೋಗೋದೆಲ್ಲ ಯಾವ ಸಮುದ್ರದ ಬೀಚ್ ಹೋಗ್ತೀವಿ ಅಂದ್ರೆ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟತಕ್ಕಂತ ನದಿಗಳು ಹರಿತಾ ಹೋಗ್ತವೆ. ನರ್ಮದಾ ತಪತಿ ಹರಿತಾ ಹೋಗ್ತವೆ, ಹರಿದು ಈ ಕಡೆ ಸೇರ್ತಾವು. ನಮ್ಮ ಕಾವೇರಿ ಮೇಲೆ ಹರಿದು ಈ ಕಡೆ ಬಂಗಾಳ ಕೊಲ್ಲಿ ಸೇರ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಹಂಗಾಗಿ ಹಲವಾರು ನದಿಗಳು ಸೇರುವ ಸ್ಥಳವನ್ನ ಏನಂತ ಕರಿತೀವಿ? ಸಮುದ್ರ. ನೆಕ್ಸ್ಟ್ ಸಾಗರ ಅಂದ್ರೆ ಹಲವಾರು ಸಮುದ್ರಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಮುದ್ರಗಳು ಸೇರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಜಲರಾಶಿಯನ್ನ ನಾವೇನಂತ ಕರಿತೀವಿ? ಉದಾಹರಣೆ ನಮ್ಮ ಭಾರತದ ಕೆಳಭಾಗದಲ್ಲಿರ್ತಕ್ಕಂಥ ಹಿಂದೂ ಮಹಾಸಾಗರ. ನೋಡಿ, ನಮ್ಮಲ್ಲಿ ಕೊಲ್ಲಿ ಹೋಯ್ತೆ, ಸಮುದ್ರನೂ ಹೋಯ್ತೆ, ಸಾಗರನೂ ಹೋಯ್ತೆ. ನೋಡಿ, ಸಮುದ್ರನ ಎಲ್ಲ ಉಪ್ಪೆ ನೀರು, ಮೂರ ಉಪ್ಪೆ ಇರೋದು ಅಲ್ವೇನ್ರ? ಆದ್ರೆ ಅವುಗಳ ಸ್ವರೂಪದ ಆಧಾರದ ಮೇಲೆ ಅವುಗಳ ಹೆಸರುಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ನದಿಗಳು ಸೇರೋದು ಸಮುದ್ರ, ಸಮುದ್ರ ಸೇರೋದು ಸಾಗರ, ಸಮುದ್ರ ಸೇರೋದು ಸಾಗರ. ಹೌದಲ್ವೇ? ನೆಕ್ಸ್ಟ್ ಏನು ಮಾರುತ ಅಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ಬರ್ಕೋಬೇಕು. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ಭೂಮಿಗೆ ಸಮಾನಾಂತರವಾಗಿ ಬೀಸುವ ಗಾಳಿಯನ್ನ ನಾವೇನಂತ ಕರಿತೀವಿ? ಬರ್ಕೋಕ ಎಳ್ಳ ಬರ್ಕ ಮಾರುತ. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ
ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ಭೂಮಿಗೆ ಭೂಮಿಗೆ ಸಮಾನಾಂತರವಾಗಿ ಬೀಸುವ ಗಾಳಿಯನ್ನ ನಾವೇನಂತ ಕರಿತೀವಿ? ಮಾರುತ ಅಂತ ಕರಿತೀವಿ. ಆದ್ರೆ ಈ ಮಾತುಗಳನ್ನ ನಾವು ಉಪದಿಕ್ಕುಗಳಲ್ಲಿ ಹೇಳ್ತೀವಿ. ಒಟ್ಟು 8 ದಿಕ್ಕುಗಳಿರ್ತವೆ. ಅದರಲ್ಲಿ ಆದರೈ ಪವ ಮರಿಬಾರ್ದಿಲ್ಲ. ಊಯಿಪು 8 ದಿಕ್ಕುಗಳು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅವು 4 ದಿಕ್ಕುಗಳು. ಈಶಾನ್ಯ, ವಾಯವ್ಯ, ಆಗ್ನೇಯ, ನೈಋತ್ಯ. ಇವು ಉಪದಿಕ್ಕುಗಳು. ಈ ಉಪದಿಕ್ಕುಗಳಲ್ಲೇ ಯಾವ ಬೀಸೋದು? ಮಾರುತಗಳು ಬೀಸೋದು. ಹಾಗಾಗಿ ಉತ್ತರ ಮಾರುತ, ದಕ್ಷಿಣ ಮಾರುತ ಅಂತ ಇಲ್ಲ. ಎಂತ ಮಾರುತಗಳಿವೆ? ಈಶಾನ್ಯ ಮಾರುತ, ನೈಋತ್ಯ ಮಾರುತ, ಆಗ್ನೇಯ ಮಾರುತ, ವಾಯವ್ಯ ಮಾರುತ. ಯಾಕೆ? ಇವು ಓರೆಯಾಗಿ ಮಳೆ ಬರ್ಬೇಕಾದ್ರೆ ಗಮನಿಸಿ. ಮಳೆ ಬರ್ಬೇಕಾದ್ರೆ ಗಮನಿಸಿ. ಛತ್ರಿನ ಸ್ಟ್ರೈಟ್ ಇಟ್ಕೊಳ್ಳಲ್ಲ ನೀವು. ಒಂದ್ ಕಡೆಗೆ ಏನ್ ಮಾಡಿರ್ತೀರಿ ಹೇಳ್ರಿ? ಕ್ರಾಸ್ ಮಾಡಿರ್ತೀರಿ. ಯಾಕೆ ಹೇಳ್ರಿ? ಈ ಕಡೆಗೆ ಬರ್ತಾ ಇರುತ್ತೆ ಮಳೆ, ಇಲ್ಲ ಈ ಕಡೆಗೆ ಬರ್ತಾ ಇರುತ್ತೆ. ಅಲ್ಲಿ ಬುಜ್ ಹೊಡಿತಾ ಇರುತ್ತೆ ನೋಡ್ಬೇಕ್ರಿ. ಅದು ನೆಟ್ಟ ಮ್ಯಾಲಿಂದ ಕೆಳಗೆ ಬರಲ್ಲ. ಮತ್ತೆ ಹಿಂದಿಂದ ಬಂದು ಹೊಟ್ಟೆ ಗುದ್ದಲ್ಲ, ಹಿಂದಿಂದ ಬಂದು ಬೆನ್ನಿ ಗುದ್ದಲ್ಲ. ಹೌದಲ್ವೇ? ಕಾರಣ ಯಾಕೆಂದ್ರೆ ಮಾರುತಗಳು ಯಾವ ದಿಕ್ಕಿನಲ್ಲಿ ಬೀಸ್ತವೆಯೋ ಆ ದಿಕ್ಕಿನಲ್ಲಿ ಮಳೆ ಬರೋದು. ಅಂದ್ರೆ ಮಳೆ ಬರದೆ ಯಾವ ಮಾರುತ. ಬಾಕಿ ಹೆಚ್ಚು ಮಳೆ ತರ್ತಕ್ಕಂಥ ಮಾತುಗಳು ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಮಾರುತಗಳಾಗಿರುತ್ತವೆ. ಇಷ್ಟು ನಿಮಗೆ ಮೊದಲು ಸೂಕ್ಷ್ಮವಾಗಿ ಮಾತುಗಳು. ಈಗ ನಾವು ಪಾಠ ಕೊಡಬೇಕು. ಯಾಕೆಂದ್ರೆ ಈ ಪಾಠ ಒಳಗೆ ಇವೆಲ್ಲ ಬರ್ತವೆ. ಪಾಠ ಅವಾಗ ಶಿಖರ ಅಂದ್ರೆ ಏನ್ ದಿವಸ, ಗ್ರಂಥಿ ಅಂದ್ರೆ ಏನ್ ದಿವಸ ಅಂತ ತಿಳ್ಕೊಂಡ ಫಸ್ಟ್ ಅವ್ರ ಅರ್ಥ ತಿಳ್ಕೊಂಡ್ಬಿಡ್ಬೇಕು. ತಿಳ್ಕೊಂಡಾದ್ಮೇಲೆ ಅವುಗಳನ್ನ ನಾವು ನೋಡ್ಬೋದು. ಈ ಪಾಠ ಯಾವ್ದು ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವೀಗ? ಭೂಮಿ ಬಗ್ಗೆ. ಈ 7ನೇ ಕ್ಲಾಸ್ಗೆ ಸೌರಮಂಡಲ ಎಷ್ಟು ಕೇಳಿದ್ದೀರಾ? ಸೂರ್ಯ ಅಲ್ವೇನಾ? ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಗ್ರಹಗಳು ಏನಾಗ್ತಾ ಇರ್ತವೆ? ಚಲಿಸ್ತಾ ಇರ್ತವೆ, ಸುತ್ತುತ್ತಾ ಇರ್ತವೆ. ಈಗ 8 ಗ್ರಹಗಳು ಇದಾವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸರಿ ನೋಡ್ಕೊಳ್ಳಿ. ಸೂರ್ಯನಿಂದ ಹೆಂಗಿದಾವೆ ಹಂಗೆ ಗೊತ್ತಾಗಬೇಕು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಪ್ಲೂಟೋ ಅಲ್ಲಿ ಕಲ್ಪನಿದ್ದೀವಿ. ನವಗ್ರಹಗಳು 9 ಗ್ರಹ. ಆದ್ರೆ ಈಗ ಅದು ಗ್ರಹದ ಲಕ್ಷಣಗಳನ್ನ ಒಳಗೊಂಡಿಲ್ಲ ಅಂತ ಅದನ್ನ ನಾವೇ ಮಾಡಿದೀವಿ. ಈಗ ಬಿಟ್ಟಾಕಿದ್ದೀವಿ. ಈಗ 8 ಗ್ರಹಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ 8 ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಹ ಯಾವ್ದಪ್ಪ ಅಂತಂದ್ರೆ ಭೂಮಿ. ಯಾವ್ದು? ಭೂಮಿ. ಯಾಕೆ ಭೂಮಿ ನಾವು ಶ್ರೇಷ್ಠ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ ಅಂತ ಕರಿತೀವಪ್ಪ ಅಂತಂದ್ರೆ ನೋಡಲಿ, ಅವರೇ ಹೇಳ್ತಾರೆ ಭೂಮಿ ಎಂತ ಗ್ರಹ? ಜೀವಂತ ಗ್ರಹ. ಗ್ರಹ ಅಂದ್ರೆ ಏನು ಅಂತ ಗೊತ್ತಾ? ಗ್ರಹಕ್ಕೆ ಉದಾಹರಣೆ ಭೂಮಿ. ಭೂಮಿ ಎಂತ ಗ್ರಹ? ಜೀವಂತ ಗ್ರಹ. ಯಾಕೆ ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತ ಕರಿತೀವಿ? ಭೂಮಿಯಲ್ಲಿ ಮಾತ್ರ ಜೀವಿಗಳು ಕಂಡು ಬರುವುದರಿಂದ ಜೀವಿಗಳು ಮಾತ್ರ ಭೂಮಿ ಮೇಲೆ ಕಂಡು ಬರ್ತವೆ. ಭೂಗ್ರಹದಲ್ಲಿ ಮಾತ್ರ. ಬೇರೆ ಗ್ರಹಗಳಲ್ಲಿ ಜೀವಿಗಳು ಕಂಡು ಬರ್ತವೆ. ಜೀವಿಗಳು ಕಂಡು ಬರಬೇಕು ಅಂತಂದ್ರೆ ಅಲ್ಲಿ ಯಾವ ಅನಿಲ ಇರಬೇಕು?
ಜೀವ ಇರದೆ ಗಾಳಿ ಇದೆ. ಅದಕ್ಕೆ ಜೀವ ಹೋತು ಅಂತ ನೋಡಿ, ಉಸಿರು ಗಾಳಿ ಹೋತು ಅಂತ ಅರ್ಥ. ಜೀವ ಹೋತು ಏನು ಅಂತ ನೋಡಿ, ಜೀವ ಹೋತದ ಏನು ಹೊತ್ತು? ಉಸಿರು. ಉಸಿರಾಟ ನಿಂತು, ಗಾಳಿ ತಾಣನ್ನು ಬಿಡಲು ನಿಂತು. ಹಾಗಾಗಿ ಭೂಮಿಯಲ್ಲಿ ಮಾತ್ರ ಜೀವಿಗಳು ಕಂಡು ಬರೋದ್ರಿಂದ ಭೂಮಿಯನ್ನ ನಾವೆಂತ ಗ್ರಹ ಅಂತ ಕರಿತೀವಿ? ಭೂಮಿ ಎಲ್ಲಿ ಕಂಡು ಬರುತ್ತೆ ನೋಡಿ? ಯಾವ ಗ್ರಹಗಳ ನಡುವೆ ಭೂಮಿ ಕಂಡು ಬರುತ್ತೆ? ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ. ಕರೆಕ್ಟ್ ಬರ್ಕೋಬೇಕು. ಅವನ್ನ ಸೂರ್ಯದಿಂದ ಹೆಂಗೆ ಇದಾವೋ ಹಾಗೇನೆ ಬರ್ಕೊಂಡ್ರೆ ಗೊತ್ತಾಗ. ಬುಧ ಶುಕ್ರ ಭೂಮಿ, ಮಂಗಳ ಗುರು ಶನಿ, ಯುರೇನಸ್ ನೆಪ್ಚೂನ್ ಅಂತ ಇದಾವ. ಹಂಗಾಗಿ ಭೂಮಿ ಯಾವ ಗ್ರಹಗಳ ನಡುವೆ ಕಂಡು ಬರುತ್ತೆ? ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಕಂಡು ಬರ್ತಾ ಹೋಗುತ್ತೆ. ಇಷ್ಟೇ. ನಾಳೆಗೆ ಮುಂದುವರೆದ ಭಾಗ ನೋಡ್ತಾ ಹೋಗೋಣ. ಈಗ ಹೋಮ್ವರ್ಕ್ ಒಂದು ಪರ್ವತ ಎಂದರೇನು? ಪರ್ವತ ಎಂದರೇನು? ಸಮುದ್ರ ಎಂದರೇನು? ಸಮುದ್ರ ಎಂದರೇನು? ಕಾರಿ ಎಂದರೇನು? ಕಾರಿ ಕಾರಿ ಎಂದರೇನು? ಕೊಲ್ಲಿ ಎಂದರೇನು? ಸೌರಮಂಡಲದಲ್ಲಿ ಕಂಡುಬರುವ ಗ್ರಹಗಳನ್ನು ಹೆಸರಿಸಿ. ಸೌರಮಂಡಲದಲ್ಲಿ ಕಂಡುಬರುವ ಗ್ರಹಗಳನ್ನು ಹೆಸರಿಸಿ. ಭೂಮಿ ಯಾವ ಗ್ರಹಗಳ ನಡುವೆ ಕಂಡುಬರುತ್ತದೆ? ಭೂಮಿ ಯಾವ ಗ್ರಹಗಳ ನಡುವೆ ಕಂಡುಬರುತ್ತದೆ? ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲು ಕಾರಣವೇನು? ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲು ಕಾರಣವೇನು? ಇಷ್ಟರಲ್ಲಿ ಯಾರು ಯಾವ ಪ್ರಶ್ನೆಗೆ ಉತ್ತರ ಹೇಳಿ? ಈಗ ನಾನು ಹೇಳ್ತೀನಲ್ಲ, ಇದ್ರಿಗೆ ಯಾವ್ಯಾವ ಉತ್ತರ ಹೇಳ್ತೀರಿ? ಹಂಗೆ ಪಾಯಿಂಟ್ ನೋಡ್ಸ್ಕೊಳ್ಬಾರ್ದು, ಹಂಗೆ ಹೇಳ್ಬೇಕು. ನೀವೇ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಹೇಳಿ ನೋಡೋಣ, ಎಷ್ಟು ಅರ್ಥ ಆಯ್ತು ಅಂತ ಗೊತ್ತಾಗಬೇಕು ನನಗೆ. ಯಾರೇ ಹೇಳ್ಬೋದು, ಕ್ವಶನ್ ನೀವೇ ಹೇಳ್ಬೇಕು, ಆನ್ಸರ್ ನೀವೇ ಹೇಳ್ಬೇಕು. ಹೇಳಿ ನೋಡೋಣ, ಹೇಳು. ಹಲವಾರು ನದಿಗಳು ಸೇರುವ ಸ್ಥಳವನ್ನ ಸಮುದ್ರ. ನಾನು ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೌದು, ಸಿಡ ನೆಕ್ಸ್ಟ್ ಯಾರು ಹೇಳ್ತಿದ್ದೀರಿ? ಹೇಳು. ಸಾಗರ. ಹಲವಾರು ಸಮುದ್ರಗಳು ಬಂದು ಸೇರ್ತಕ್ಕಂಥ ಜಲರಾಶಿ ಜಲಾಶಯ ಅಂತ ಕರಿತೀವಿ ಸಾಗರ ಅಂತ. ಸಿಡ ಈ ಕಡೆ ಗಂಡು ಮಕ್ಕಳ ಕಡೆ ಬರ್ತಾ ಇಲ್ಲ. ಗಂಡು ಮಕ್ಕಳು ಅತ್ಯಂತ ಎತ್ತರವಾದ ಬೆಟ್ಟಗಳನ್ನ, ಶಿಲಾಗೋಳಗಳನ್ನ, ಇದರಿಂದ ಆಗ್ತಾ ಇರ್ತಕ್ಕಂಥ ಆಕೃತಿಯನ್ನ ಪರ್ವತ ಅಂತ ಕರೀತೀವಿ. ಗಂಡು ಮಕ್ಕಳ ಕಡೆ ಯಾವ ಕಡೆ ದೊಡ್ಡ ಪ್ರಶ್ನೆ ಇದ್ದಾವೆ. ನೀವೇ ಅರ್ಥ ಮಾಡ್ತೀನಿ ಅಂತ ಗೊತ್ತಾಗ್ತಾರೆ ನೋಡಿ. ಹೇಳ. ಭೂಮಿಯ ಜೀವಂತ
ಸೌರಮಂಡಲದಲ್ಲಿ ಕಂಡು ಬರ್ತಕ್ಕಂಥ 8 ಗ್ರಹಗಳು ಯಾವ್ಯಾವು? ನೆಪ್ಚೂನ್. ಸರಿ ತಾನೆ? 8 ಗ್ರಹ. ನೆಕ್ಸ್ಟ್ ಇಲ್ಲ ಶ್ರೇಣಿ. ಶ್ರೇಣಿ ಹೇಳ್ತಾರೆ ನೀನು. ಪರ್ವತಗಳು ಹಬ್ಬಿರ್ತಕ್ಕಂಥ ಸಾಲಲ್ಲ, ಶ್ರೇಣಿ. ನೆಕ್ಸ್ಟ್ ಇನ್ನೆರಡ್ರಿ ಕಣಿವೆ. ಕಿರಿದಾದ ಭಾಗವನ್ನ ಕಣಿವೆ ಎಂದು ಕರಿತೀವಿ. ವೆರಿ ಗುಡ್. ಖಂಡ. ತಪ್ಪು. ಅವಸರವೇ ಅಪಘಾತಕ್ಕೆ ಕಾರಣ. ಹೇಳ್ತಾ ಇರೋದು ಖಂಡ ಅಲ್ಲ, ಪ್ರಸ್ಥಭೂಮಿ. ಹೌದಲ್ಲ? ಸಮುದ್ರ ಮಟ್ಟದಿಂದ ಎತ್ತರವಾಗಿರುವ ಭೂಭಾಗವನ್ನು ನಾವೇನ ಕರೀತೀವಿ? ಪ್ರಸ್ಥಭೂಮಿ. ಜಲಭಾಗದಿಂದ ಪ್ರತ್ಯೇಕಗೊಂಡಿರುವ ಭೂಭಾಗವನ್ನ ಖಂಡ ಅಂತ ಕರೀತೀವಿ. ಸರಿನಾ? ನಾಳೆ ಮುಂದೆ ನೋಡ್ತಾ ಬರ್ತೀರಿ. ಹಿಂಗೇನೆ ಎಲ್ಲರೂ ಉತ್ತರ ಹೇಳಬೇಕು. ಸಂಗಮ. ಸರಿ. ಎಷ್ಟು ನದಿ? ಒಂದೇ ನದಿನ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ಥಳ. ಉದಾಹರಣೆ ಅಲ್ಲ. ಯಾವುದು ಸಂಗಮ? ಯಾವುದು ನದಿ ಸಂಗಮ? ಕೂಡಲ ಸಂಗಮ. ಸರಿ. ಸಿಡ. ನೆಕ್ಸ್ಟ್ ಪರ್ವತ. ವೆರಿ ಗುಡ್. ಅತ್ಯಂತ ಎತ್ತರವಾದ ಶಿಲಾವೃತವನ್ನು ಪರ್ವತ ಅಂತ ಕರಿತೀವಿ. ನೆಕ್ಸ್ಟ್ ಪರ್ವತ ರಶ್ಮಿ. ಮಧ್ಯ ಬಿಂದುಗಳನ್ನ ಗ್ರಂಥಿ. ಮಕ್ಕಳೇ, ಇವತ್ತಿಷ್ಟಿರ್ಲಿ. ನಾಳೆ ಮುಂದಿನ ಭಾಗವನ್ನು ನೋಡ್ಕೊಂಡು ಬರ್ರಿ. ಎಲ್ಲರೂ ಅದಕ್ಕೆ ಮಧ್ಯೆ ನಾವು ಪ್ರಶ್ನೆ ಕೇಳಿ ಆಮೇಲೆ ಪಾಠ ಮಾಡ್ತಾರೆ. ಯಾಕಂದ್ರೆ ಮನೆ ಪುಸ್ತಕ ಓದ್